ನಮಸ್ಕಾರ ಸ್ನೇಹಿತರೆ, ಸೌಂದರ್ಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಹನುಮಾನ್ ಚಾಲೀಸ್ ಪಠನೆಯ 3ನೇ ಭಾಗಕ್ಕೆ ನಿಮಗೆ ಸ್ವಾಗತ. ಶುರು ಮಾಡುವ ಮುನ್ನ ಕಲಿಯುಗದ ಪವಿತ್ರ ನಾಮದೊಂದಿಗೆ ಮಾಡೋಣ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಸ್ನೇಹಿತರೆ, ನಾವು ಏಕೆ ಹನುಮಾನ್ ಚಾಲೀಸ್ ಪಠನೆ ಮಾಡಬೇಕು? ಹನುಮಾನ್ ಚಾಲೀಸ್ ಪಠನೆಯ ಪ್ರಯೋಜನಗಳೇನು? ಅದರ ಕೆಲವೊಂದು ಶಕ್ತಿಯ ವಿಚಾರಗಳ ಬಗ್ಗೆ ನಿಮ್ಮ ಮುಂದೆ. ಹನುಮಾನ್ ಚಾಲೀಸ್ ಪಠನೆಯಿಂದ ಅಡೆತಡೆಗಳು ನಾಶವಾಗುವುದು. ವಿಘ್ನ ನಿವಾರಕನಾದ ಗಣೇಶನನ್ನು ಅಡೆತಡೆಗಳಿಂದ ಮುಕ್ತಿ ಹೊಂದಲು ಪೂಜಿಸುವಂತೆ ಹನುಮಂತನನ್ನು ಪೂಜಿಸುವುದರಿಂದ ಕೂಡ ನಮ್ಮ ಜೀವನದಲ್ಲಿ ಎದುರಾಗಬಹುದಾದ ಅಡೆತಡೆಗಳು ದೂರವಾಗುವುದು. ಯಾವ ವ್ಯಕ್ತಿಯು ಹನುಮಾನ್ ಚಾಲೀಸವನ್ನು ಸಂಪೂರ್ಣ ಭಕ್ತಿಯಿಂದ ಪಠಿಸುತ್ತಾನೋ ಆ ವ್ಯಕ್ತಿಯು ತನ್ನ ಜೀವನದಲ್ಲಿ ಯಾವುದೇ ಅಡೆತಡೆಗಳನ್ನು, ತೊಂದರೆಗಳನ್ನು ಅನುಭವಿಸುವುದಿಲ್ಲ. ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ಹನುಮಾನ್ ದೈವಿಕ ರಕ್ಷಣೆಯು ನಮಗೆ ದೊರೆಯುವುದು. ವಿದ್ಯಾವಾನ ಗುಣಿ ಅತಿ ಚಾತುರ, ರಾಮ ಕಾಜ ಕರಿಬೇಕೋ ಆತುರ. ನೀನು ದೊಡ್ಡ ವಿದ್ವಾಂಸ, ಅಂತೆಯೇ ಸದ್ಗುಣ ಸಂಪನ್ನ ಹಾಗೂ ಅತ್ಯಂತ ಚತುರ. ಶ್ರೀರಾಮನ ಕಾರ್ಯಗಳನ್ನು ಮಾಡಲು ಅತ್ಯಂತ ಉತ್ಸುಕನಾಗಿರುವ ರಾಮದೂತನೇ ನಿನಗೆ ಶರಣು. ಪ್ರಭು ಚೈತ್ರ ಸುಣಿಬೇಕೋ ರಸಿಯ, ರಾಮ ಲಖನ ಸೀತಾಮನ ಬಸಿಯ. ಪ್ರಭು ಶ್ರೀರಾಮಚಂದ್ರನ ದಿವ್ಯ ಚರಿತ್ರೆಯನ್ನು ಕೇಳುತ್ತಾ ಮೈಮರೆಯುವ ರಸಿಕ ನೀನು. ಶ್ರೀರಾಮ, ಸೀತಾಮಾತೆ ಮತ್ತು ಲಕ್ಷ್ಮಣರನ್ನು ನಿನ್ನ ಹೃದಯದಲ್ಲಿ ನೆಲೆಯಾಗಿಸಿಕೊಂಡಿರುವ ಕಪಿವರನೇ, ನಿನಗೆ ನನ್ನ ಅಗಣಿತ ವಂದನೆಗಳು. ಸೂಕ್ಷ್ಮ ರೂಪ ಧರಿಸಿ ಹೈದಿಕಾವ, ವಿಕಟ ರೂಪಧರಿ ಲಂಕಚರಾವ. ಲಂಕಾ ನಗರದ ಅಶೋಕವನದಲ್ಲಿದ್ದ ಸೀತಾಮಾತೆಯನ್ನು ಕಾಣಲು ಹೋದಾಗ ಸೂಕ್ಷ್ಮ ರೂಪವನ್ನು ಧರಿಸಿ ಆಕೆಗೆ ಕಾಣಿಸಿಕೊಂಡವನೇ ಮತ್ತು ಲಂಕಾ ಪಟ್ಟಣವನ್ನು ಸುಟ್ಟು ಭಸ್ಮ ಮಾಡುವಾಗ ಭಯಂಕರ ರೂಪವನ್ನು ತಳೆದವನೇ, ಓ ಲೀಲಮಯ ಹನುಮನೆ, ನಿನಗೆ ವಂದನೆಗಳು. ಭೀಮ ರೂಪಧರಿ ಅಸುರ ಸಂಹಾರೇ, ರಾಮಚಂದ್ರಕ್ಕೆ ಕಾಜ ಸಂಹಾರೇ. ಭಯಂಕರ ರೂಪವನ್ನು ತಾಳಿ ಅಸುರರನ್ನು ಸಂಹಾರ ಮಾಡಿ ಶ್ರೀರಾಮನ ಕೈಂಕರ್ಯವನ್ನು ಸಾಧಿಸಿದ ಧೀರನೇ, ನಿನಗೆ ವಂದನೆ. ಸ್ನೇಹಿತರೆ, ಹನುಮಾನ್ ಚಾಲೀಸ್ ಪಠನೆಯ ಮತ್ತಷ್ಟು ವಿಚಾರಗಳು ಮುಂಬರುವ ವಿಡಿಯೋದಲ್ಲಿ ತಿಳಿಯೋಣ. ಹಾಗೆ ಮುಂದಿನ ಸಾಲು ಅದರ ಅರ್ಥ ಸಹಿತ ತಿಳಿಯೋಣ. Surrender to God, experience the essence of spirituality by connecting with